ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಪ್ರಕಾರ ಶಾಂತಿಯುತವಾಗಿ ಮಲಗುವ ಹಕ್ಕು ನೀಡಿದೆ. 21ನೇ ವಿಧಿ ಅರಣ್ಯ ವನ್ಯಜೀವಿ ಧಾಮ 42ನೇ ತಿದ್ದುಪಡಿ ಸಮವರ್ತಿ ಪಟ್ಟಿಯಲ್ಲಿ 61ನೇ ತಿದ್ದುಪಡಿ 21 ರಿಂದ 18 ಇಳಿಸಿ ಮತದಾನ ವಯಸ್ಸು. ವರದಿ ಸಮಿತಿಗಳು ಕಂಟ್ರೋಲ್ ಆಡಿಟರ್ ಜನರಲ್ ಇವರು ಸಾರ್ವಜನಿಕ ಲೆಕ್ಕ ಸಮಿತಿಗೆ ನೀಡುವರು. ಇವರು ಸಂಸತ್ತಿಗೆ ನೀಡುವರು. ಅಡ್ವೊಕೇಟ್ ಜನರಲ್ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ನೀಡ್ತಾರೆ, ಅವ್ರು ಹೋಗಿ ಸಂಸತ್ತಿಗೆ ನೀಡ್ತಾರೆ. ರಾಷ್ಟ್ರಪತಿ ಕ್ಷಮಾದಾನ 72ನೇ ವಿಧಿ ಜನವರಿ 26, 1950 ಸಂವಿಧಾನ ಜಾರಿಗೆ ಬಂದಾಗ ಪ್ರಸ್ತಾವನೆಯಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ 2ನೇದು. ಸಂವಿಧಾನ ತಿದ್ದುಪಡಿ 368 ವಿಧಿ ಸಂವಿಧಾನ ಅಳವಡಿಸಿಕೊಂಡಿದ್ದು ಜನವರಿ 26, 1950. ಕರ್ನಾಟಕ ಪಂಚಾಯಿತಿ ರಾಜ್ ಕಾಯ್ದೆ 1993ಕ್ಕೆ ರಾಜ್ಯಪಾಲ ಸಹಿ ಮಾಡಿದ ದಿನಾಂಕ. ಕರ್ನಾಟಕ ಪಂಚಾಯಿತಿ ಕಾಯ್ದೆಗೆ 1993ರಲ್ಲಿ ರಾಜ್ಯಪಾಲರು ಸಹಿ ಮಾಡಿದ ದಿನಾಂಕ 30 ಏಪ್ರಿಲ್ 1993. ಕರಡು ಸಮಿತಿ ರಚನೆ 29 ಆಗಸ್ಟ್ 1947. ಮಂತ್ರಿಮಂಡಲ 90ನೇ ತಿದ್ದುಪಡಿಯಿಂದ 91ನೇ ತಿದ್ದುಪಡಿಯಿಂದ ಮಂತ್ರಿಮಂಡಲಗಳಲ್ಲಿ 15% ಮೀರು ಮಾರದೆ ಹೇಳಿದರು. ಮುಖ್ಯ ನ್ಯಾಯಾಧೀಶರ ರಿಟ್ಟು ಉಚ್ಚ ನ್ಯಾಯಾಲಯ ಹೈಕೋರ್ಟ್ದಲ್ಲೇ ಉಚ್ಚ ನ್ಯಾಯಾಲಯ 226. 9ನೇ ಅನುಸೂಚಿ ಭೂ ಸುಧಾರಣೆಗೆ. 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನನೇ. 15 ತಾರತಮ್ಯ ಮಾಡುವಂತಿಲ್ಲ. 16 ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನತೆ. ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ. ಫ್ರಾನ್ಸ್ನಿಂದ ಭಾರತದ ಮೊದಲ ಆರೋಗ್ಯ ಮಂತ್ರಿ ರಾಜ್ಕುಮಾರ್ ಅಮೃತ್ ಕೌರ್ ಮಹಿಳೆ. ರಾಜ್ಯಸಭೆ ರಾಷ್ಟ್ರಪತಿ 12 ಜನ ನಾಮಕರಣ. ಲೋಕಸಭೆಯಲ್ಲಿ ಕೋರಂ 1/10. ಪ್ರಶ್ನೆಯ ಅವಧಿಯ ನಂತರ ವೇಳೆ ಶೂನ್ಯಾವಕಾಶ. ಭಾರತ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಜೇಂದ್ರ ಮಿಶ್ರಾ. ಪ್ರಸ್ತುತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಜಂತ್ ಓಹೋಲ್. ಇದು ಕರ್ನಾಟಕ ಪರದ. ಅಂಡಮಾನ್ ನಿಕೋಬಾರ ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಗ್ತಾವ. ಪ್ರಸ್ತುತ ಹಣಕಾಸು ಆಯೋಗ ಅಧ್ಯಕ್ಷರು ಪ್ರಸ್ತುತ ನೋಡಬೇಕು ಕರ್ನಾಟಕ ನೋಡಬೇಕು. 5ನೇದು CN ನಾರಾಯಣಸ್ವಾಮಿ. 9ನೇ ಅನುಸೂಚಿ 9ನೇ ಭಾಗ ಪಂಚಾಯತಿ ಬಗ್ಗೆ. 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ. 9ನೇ ವಿಧಿ ಸ್ವಇಚ್ಛೆಯಿಂದ ವಿದೇಶಿ ಪೌರತ್ವವನ್ನು ಪಡೆಯುವುದು ಭಾರತ ಪೌರತ್ವವನ್ನು ಪರಿಗಣಿಸುವುದಿಲ್ಲ. ರಾಜ್ಯ ನಿರ್ದೇಶನ ತತ್ವ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳು ಮೇಲು ಚಂಪಕ್ ದೊರೆ ಮತ್ತು US ಮದ್ರಾಸ್ ಸರ್ಕಾರ ಹೇಳ್ತು. 42ನೇ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕು ರಾಜನಿರ್ಣಯ ತತ್ವಗಳ ಮೇಲೆ ಎಂದು ಹೇಳಿತು. ಭಾಗ 6 ರಾಜ್ಯಗಳ ಸರ್ಕಾರ. 6ನೇ ಅನುಸೂಚಿ ಇತರ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. 6ನೇ ವಿಧಿ ಪಾಕಿಸ್ತಾನದಿಂದ ಬಂದ ವ್ಯಕ್ತಿಗಳ ಪೌರತ್ವ. 22ನೇ ವಿಧಿ ಅಕ್ರಮ ಬಂಧ ಸೆರೆವಾಸದ ವಿರುದ್ಧ ರಕ್ಷಣೆ ಹಕ್ಕು. 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. 21ನೇ ಎ ವಿಧಿ ಶಿಕ್ಷಣದ ಹಕ್ಕು 86ನೇ ತಿದ್ದುಪಡಿಯಿಂದ. ಭಾಷೆ 8ನೇ ಅನುಸೂಚಿ. ಕೇಂದ್ರ ರಾಜ್ಯಗಳ ಸಮಸ್ಯೆ ಬಗೆಹರಿಸಲು 2007 ಪುಣಚಿ ಯೋಗ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಸಮಸ್ಯೆ ಪರಿಹರಿಸಲು ಸರ್ಕಾರ ಆಯೋಗ 1983. ಕೇಂದ್ರ ಗವರ್ನರ್ ನೇಮಿಸುವುದು ರಾಷ್ಟ್ರಪತಿ. ಭಾರತ ಸಂವಿಧಾನ ರಚಿಸಲು 389 ಎಲ್ಲ ಸದಸ್ಯರು 15 ಮಹಿಳೆ ಇದ್ದರು.
ಕಮಲಾದೇವಿ, ರಾಜಕುಮಾರ, ಅಮೃತ್ ಕೌರ, ಸುಚಿತಾ ಕುಪ್ರಾನಿ. ರಾಜ್ಯ ನಿವೇಶನ ತತ್ವಗಳು 36ರಿಂದ 51. 356ನೇ ರಾಜ್ಯ ತುರ್ತು ಪರಿಸ್ಥಿತಿ. ರಾಷ್ಟ್ರಪತಿ ಗರಿಷ್ಠ ಎಷ್ಟು ಅವಧಿಗೆ ವಿಧಿಸಬಹುದು? 3 ವರ್ಷ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಸತ್ತಿನಲ್ಲಿ 2 ತಿಂಗಳೊಮ್ಮೆ ಒಪ್ಪಿಗೆ ನೀಡಬೇಕು. ಸಂಸತ್ತು ಒಪ್ಪಿಗೆ ಪಡೆದ ನಂತರ 6 ತಿಂಗಳವರೆಗೆ ತುರ್ತು ಪರಿಸ್ಥಿತಿ ಮುಂದೂಡಬಹುದು. ಕೇಂದ್ರ ವಿಚ್ಛೇದನ ಆಯೋಗ. ಕರ್ನಾಟಕ ಸಂತಾನಂ ಸಮಿತಿ ಸ್ಥಾಪಕ. ಸಿಟಿಜನ್ಶಿಪ್ ವಿಧೇಯಕ. ಆ್ಯಕ್ಟ್ ಡಿಫೆನ್ಸ್ ಕಾನೂನು 10ನೇ ಅನುಸೂಚಿಯಲ್ಲಿ 58. ಪಕ್ಷಾಂತರ ನಿಷೇಧ ಕಾಯ್ದೆ. ಆ್ಯಕ್ಟ್ ಡಿಫೆಕ್ಷನ್ ಕಾನೂನು. ರಾಷ್ಟ್ರೀಯ ಧ್ವಜ ನಿಯಮ ಜಾರಿಗೆ ಜನವರಿ 26, 2002. ಕಂಪ್ಟ್ರೋಲ್ ಆಡಿಟರ್ ಜನರಲ್ CAG. ಕಂಪ್ಟ್ರೋಲ್ ಆಡಿಟರ್ ಜನರಲ್ CAG. ಅನ್ನದೇ ಯಾವ ಉಚ್ಚ ನ್ಯಾಯಾಲಯ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ. ತನ್ನದೇ ಆದಂಥ ಉಚ್ಚ ನ್ಯಾಯಾಲಯ ಹೊಂದಿರುವ ಕೇಂದ್ರ ಪ್ರದೇಶ ದೆಹಲಿ. ಭಾಗ 9 ಪಂಚಾಯಿತಿ ಸಂಸ್ಥೆಗಳು. ಭಾಗ 9A ಮುನ್ಸಿಪಾಲ್ಟಿಗಳು. ಭಾಗ 9B ಸಹಕಾರಿ ಸಂಘಗಳು. 9ನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ಹೇಳ್ತದೆ. 9ನೇದು ಸ್ವಇಚ್ಛೆಯಿಂದ ಹೊರ ದೇಶೀಯ ಪೌರತ್ವ ಪಡೆದವರು ಭಾರತ ಪೌರತ್ವರಲ್ಲ ಹೇಳ್ತಾನೆ. 61ನೇ ತಿದ್ದುಪಡಿ 20ರಿಂದ 18ಕ್ಕೆ ವಯಸ್ಸಿಳಿಸು. ಕಾಯಂ ಕಾಯ್ದೆ ಎಂದರೆ ರಾಜ್ಯಪಾಲರು, ಮುಖ್ಯಮಂತ್ರಿ, ಸಚಿವ ಸಂಪುಟ ಇವರು ಯಾರೂ ಅಲ್ಲ, ನಾಗರಿಕ ಸಿಬ್ಬಂದಿ. ಒಬ್ಬ ವ್ಯಕ್ತಿ 2 ರಾಜ್ಯಪಾಲನಾಗಬಹುದು. 7ನೇ ತಿದ್ದುಪಡಿ. ಭಾರತ ಚುನಾವಣಾ ಆಯೋಗ ರಾಷ್ಟ್ರೀಯ ಮತದಾನ ಜಾಗೃತ ರಾಯಭಾರಿ ಯಾರು? ಭಾರತದ ಚುನಾವಣಾ ಆಯೋಗ ರಾಷ್ಟ್ರೀಯ ಮತದಾನ ಜಾಗೃತ ಆಯೋಗ ಯಾರು? ಕರೆಂಟ್ ಅಫೇರ್ ನೋಡ್ಕೋಬೇಕು. ಇದು ಕರೆಂಟ್ ಅಫೇರ್ ಏನಪ್ಪ? ರಾಜ್ಕುಮಾರ್ ರಾವ್. ಪಂಚಾಯಿತಿ ಭಾಗ 9. ಮೂಲ ರಚನೆ ಸಿದ್ಧಾಂತ ಕೇಶವಾನಂದ ಭಾರತಿ, ವಿ.ಎಸ್. ಕೆರರ್. ಮೂಲ ರಚನೆ ಸಿದ್ಧಾಂತ ಅದಕ್ಕೆ ಬರುವಂತೆ ಸಂವಿಧಾನ ತಿದ್ದುಪಡಿ ಮಾಡ್ಬೋದು. ಕೇಶವಾನಂದ ಭಾರತಿ ಆಯಿತು. ಎಕ್ಸೆಪ್ಷನ್ ಸಿದ್ಧಾಂತ ಬಿಕಾನಿ ನರೇರ್ ದಾಸ್, ವಿ.ಎಸ್. MP. ಹಾರ್ಮೋನಿಯಂ ಕ್ರಿಪ್ಷನ್ ಸಿದ್ಧಾಂತ ಶಂಕರಿ ಪ್ರಸಾದ್, ಯೂನಿವರ್ಸಿಟಿ ಆಫ್ ಇಂಡಿಯಾ. ಅಧಿಕಾರ ವಿಭಜನೆ ಸಿದ್ಧಾಂತ ರಾಮ್ ಜಯಮ್, ವಿ.ಎಸ್. ಪಂಜಾಬ್. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಲೋಕಸಭೆ ರಾಜ್ಯಸಭೆಯಲ್ಲಿ 2 ಮಂಡಿಸಬೇಕು. ಎದುರ ಬಳಿ ಆದ್ರೆ ಲೋಕಸಭಾ ಸದಸ್ಯರಿಗೆ ಸಂಬಂಧಿಸಿದಂತೆ ವಿವರಣೆ. ಹೊಸ ಸಂಧ್ಯಾಗ ಆಗುವವರೆಗೆ ಇವರೇ ಮುಂದುವರೆಯುವರು. ಪ್ರಸ್ತುತ ಕಾನೂನು ಆಯೋಗ ಅಧ್ಯಕ್ಷರು. ಋತುರಾಜ್ ವ್ಯವಸ್ಥೆ. ಸಂಸತ್ತಿನ ಸದಸ್ಯರು ಪ್ರಮಾಣ ಮತ್ತು ಪ್ರತಿಜ್ಞೆ ಮಾಡುವುದು 3ನೇ ಅನುಸೂಚಿಯಲ್ಲಿ. ಹೆಚ್ಚು ಬಜೆಟ್ ಮಂಡಿಸಿದವರು ಸಿದ್ದರಾಮಯ್ಯ. ಪ್ರಸ್ತುತ ಬಜೆಟ್ ಮಂಡಿಸಿದವರು ಸಿದ್ದರಾಮಯ್ಯ. MP ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಪೀಠ ಜಬ್ಬಲ್ಪುರದಾಗದ, ಭೋಪಾಲ್ದಾಗಿಲ್ಲ. ಪ್ರಸ್ತುತ ಹಣಕಾಸು ಆಯೋಗ ಅಧ್ಯಕ್ಷರು ಅರವಿಂದ್ ಪೆನಗಾರಿ. ಪ್ರಸ್ತುತ ಮೊದಲ ಹಣಕಾಸು ಆಯೋಗ KA ನಿಯೋಗ. ಪ್ರಸ್ತುತ ಹಣಕಾಸು ಆಯೋಗ ಅಧ್ಯಕ್ಷರು ರಾಜ್ಯದಲ್ಲಿ. ವಿಧಿ 280. ಕರ್ನಾಟಕ ಮೊದಲ ಹಣಕಾಸು ಆಯೋಗ ಅಧ್ಯಕ್ಷರು ಒಮ್ಮೆ ರಾಷ್ಟ್ರಪತಿ ಮಾಡುವರು. ಹಣಕಾಸು ಆಯೋಗ ನೇಮಕ. ಹಣಕಾಸು ಆಯೋಗ ಕಾರ್ಯಗಳು. ರಾಜ್ಯ ಕೇಂದ್ರ ನಡುವೆ ತೆರಿಗೆ ಹಂಚುವುದು. ಹಣಕಾಸು ಆಯೋಗ ವರದಿ ರಾಷ್ಟ್ರಪತಿ ಸಲ್ಲಿಸಬೇಕು. ನಿರ್ದೇಶನ ತತ್ವಗಳ ಮೇರೆಗೆ ಯೋಜನಾ ಆಯೋಗವನ್ನು ರಚಿಸಿದ್ದು ವಿಧಿ 39 ಅನುಗುಣವಾಗಿ. ಭಾರತದಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವ ಮೂಲಕ ರಾಜ್ಯ ನೀತಿ ನಿರ್ದೇಶನ ತತ್ವಗಳು. 7ನೇ ಭಾಗ ರದ್ದುಪಡಿಸಲಾಗಿದೆ. 7ನೇ ಅನುಸೂಚಿ ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. 7ನೇ ವಿಧಿ ಪಾಕಿಸ್ತಾನ ಹೊರ ಭಾರತೀಯರ ಹಕ್ಕು. 7ನೇ ತಿದ್ದುಪಡಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ನ್ಯಾಯಾಲಯ ಸ್ಥಾಪನೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ನೇಮಕ ಉಚ್ಚ ನ್ಯಾಯಾಲಯ ವ್ಯಾಪ್ತಿಗೆ ನೀಡಿತು.
ಜನವರಿ 26, 1950 ಸಂವಿಧಾನ ಜಾರಿಗೆ ಬಂದಾಗ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು. 8ನೇ ಅನುಸೂಚಿ ಭಾಷೆಗಳು. 8ನೇ ವಿಧಿ ಭಾರತ ಹೊರಗೆ ವಾಸಿಸುವ ಭಾರತೀಯರ ಮೂಲತಃ ಪೌರತ್ವ ಹಕ್ಕು.